ಭೂಮಿಯು ಸೌರಮಂಡಲದ ನಮಗೆ ತಿಳಿದಿರುವ ವಿಶ್ವದಲ್ಲಿ ಒಂದು ವಿಶಿಷ್ಟವಾದ ಗ್ರಹ. ಭೂಮಿಯು 3.5 ಬಿಲಿಯನ್ ವರ್ಷಗಳಿಂದ ಅಂದ್ರೆ 3.5 ಶತಕೋಟಿ ವರ್ಷಗಳಿಂದ ಜೀವಿಗಳನ್ನು ಬೆಂಬಲಿಸುತ್ತಾ ವಿಕಾಸಗೊಳಿಸುತ್ತಾ ಬಂದಿದೆ. ಇಲ್ಲಿ ಒಂದು ಜೀವಿ ಹೊರಹೊಮ್ಮಲು ಬೇಕಾಗಿರುವ ಎಲ್ಲ ಅಂಶಗಳು ಒಳಗೊಂಡಿವೆ. ಇಂಥ ಅದ್ಭುತ ಭೂಮಿಯು ಯಾವುದರಿಂದ ಮಾಡಲ್ಪಟ್ಟಿದೆ ಮತ್ತು ಭೂಮಿಯ ಕೆಲವು ಅಚ್ಚರಿಯ ಸಂಗತಿಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನಮ್ಮ ಭೂಮಿಯು ಕಬ್ಬಿಣದ ಚೆಂಡಿನಂತೆ ಗಟ್ಟಿಯಾದ ಬಂಡೆಯಲ್ಲ, ಬದಲಾಗಿ ಇದು ಹಲವಾರು ಪದರಗಳಿಂದ ಕೂಡಿದೆ. ಪ್ರತಿಯೊಂದು ಪದರವು ತನ್ನದೇ ಆದಂತಹ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿದೆ. ಇಂದು ನಾವು ಕಾಣುತ್ತಿರುವ ಭೂಮಿಯು ಈ ಪದರಗಳಿಂದ ಮಾಡಲ್ಪಟ್ಟಿದೆ. ಭೂಮಿಯನ್ನು ಪ್ರಮುಖವಾಗಿ 4 ಪದರಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಪದರವು ತನ್ನದೇ ಆದಂತಹ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ. ಮೊದಲನೇದಾಗಿ ಕ್ರಸ್ಟ್. ಕ್ರಸ್ಟ್ ಅಂದ್ರೆ ನಾವು ನಿಂತಿರುವ ಪದರ. ಇದು ನಮಗೆ ತಿಳಿದಿರುವ ಎಲ್ಲಾ ಪರ್ವತಗಳು, ಕಾಡುಗಳು ಮತ್ತು ಸಾಗರಗಳು ಈ ಒಂದು ಪದರದ ಮೇಲೆ ಇರುವುದು. 4 ಪದರದಲ್ಲಿಯೇ ಅತಿ ತೆಳುವಾದ ಪದರ ಇದು. ಈ ಪದರವು ಭೂಮಿಯ ಮೇಲೆ 70 ಕಿಲೋಮೀಟರ್ ದಪ್ಪ ಮತ್ತು ಕೆಲವು ಸಾಗರಗಳಲ್ಲಿ 5 ಕಿಲೋಮೀಟರ್ ದಪ್ಪವಿದೆ. ಮ್ಯಾಂಟಲ್ ನ ಮೇಲಿನ ಅಪ್ಪರ್ ಪದರ ಮತ್ತು ಕ್ರಸ್ಟ್ ನನ್ನು ಕೂಡಿಸಿ ಲಿಥೋಸ್ಫಿಯರ್ ಎಂದು ಕರೆಯುತ್ತೇವೆ. ಈ ಪದರವು ಹೆಚ್ಚಾಗಿ ಸಿಲಿಕಾ, ಅಲ್ಯೂಮಿನಿಯಂ, ಲೈಮ್, ಮೆಗ್ನೀಷಿಯಂ ಮತ್ತು ಐರನ್ ಆಕ್ಸೈಡ್ ಗಳಿಂದ ಮಾಡಲ್ಪಟ್ಟಿದೆ. ಎರಡನೇ ಪದರ ಎಂದರೆ ಮ್ಯಾಂಟಲ್. ಮ್ಯಾಂಟಲ್ ಪದರವು ಕ್ರಸ್ಟ್ ಪದರದ ಕೆಳಗೆ ಪ್ರಾರಂಭವಾಗುತ್ತದೆ. ಇದು 3000 ಕಿಲೋಮೀಟರ್ ದಪ್ಪವಾಗಿದ್ದು 4 ಪದರಗಳಲ್ಲಿಯೇ ದಪ್ಪವಾದ ಪದರವಾಗಿದೆ. ಮ್ಯಾಂಟಲ್ ನನ್ನು ಅಪ್ಪರ್ ಮತ್ತು ಲೋಯರ್ ಮ್ಯಾಂಟಲ್ ಗಳಾಗಿ ಟ್ರಾನ್ಸಿಷನ್ ಝೋನ್ ಭಾಗ ಮಾಡುತ್ತದೆ. ಈ ಪದರವು ಮೆಗ್ನೀಷಿಯಂ ಮತ್ತು ಕಬ್ಬಿಣಗಳಿಂದ ಸಮೃದ್ಧವಾಗಿರುವ ಸಿಲಿಕೇಟ್ ಬಂಡೆಗಳಿಂದ ಮಾಡಲ್ಪಟ್ಟಿದೆ. ಈ ಪದರವು ಸಂಪೂರ್ಣ ಘನವಾಗಿರುವುದಿಲ್ಲ. ಕೆಲವು ಭಾಗದಲ್ಲಿ ಬಂಡೆಗಳು ಸಂಪೂರ್ಣವಾಗಿ ಕರಗಿ ದ್ರವ ರೂಪದಲ್ಲಿ ಇರುತ್ತದೆ. ಇದನ್ನು ಶಿಲಾಪಾಕ ಅಥವಾ ಮ್ಯಾಗ್ನಾ ಎಂದು ಕರೆಯಲಾಗುತ್ತದೆ. ಈ ಮ್ಯಾಗ್ನಾ ಅಥವಾ ಶಿಲಾಪಾಕ ಭೂಮಿಯ ಮೇಲಿನ ಕ್ರಸ್ಟ್ ಅನ್ನು ತಲುಪಿದಾಗ ಜ್ವಾಲಾಮುಖಿಗಳಿಂದ ಲಾವಾ ಆಗಿ ಹೊರಹೊಮ್ಮುತ್ತದೆ. ಈ ಪದರದಲ್ಲಿ ಬಂಡೆಗಳು ಸ್ಥಿರ ಚಲನೆಯಲ್ಲಿರುತ್ತದೆ. ಕೋರ್ ಪದರದಿಂದ ಬರುವ ಶಾಖದಿಂದ ಈ ಬಂಡೆಗಳು ಮೇಲೆ ಕೆಳಗೆ ಮುಳುಗಿ ಏಳುತ್ತಿರುತ್ತದೆ. ಈ ಒಂದು ಕ್ರಿಯೆಯನ್ನು ಸಂವಹನ ಪ್ರವಾಹ ಅಥವಾ ಕನ್ವೆಕ್ಷನ್ ಕರೆಂಟ್ ಗೆ ಕಾರಣವಾಗುತ್ತದೆ. ಈ ಸಂವಹನ ಪ್ರವಾಹವು ಟೆಕ್ಟೋನಿಕ್ ಪ್ಲೇಟ್ ಗಳ ಚಲನೆಯನ್ನು ಉಂಟು ಮಾಡುತ್ತದೆ. ಟೆಕ್ಟೋನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಗುದ್ದಿಕೊಳ್ಳುವುದರಿಂದ ಭೂಕಂಪ ಸಂಭವಿಸುತ್ತದೆ. ಮೂರನೇ ಪದರವಾಗಿ ಔಟರ್ ಕೋರ್. ಔಟರ್ ಕೋರ್ ಎಂದರೆ ಈ ಪದರವು 5000 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಿಂದ ದ್ರವ ರೂಪದಲ್ಲಿಯೇ ಇದೆ. ಈ ಪದರದಲ್ಲಿ ಹೆಚ್ಚಾಗಿ ಕಬ್ಬಿಣ ಮತ್ತು ನಿಕ್ಕಲ್ ನಿಂದ ಮಾಡಲ್ಪಟ್ಟಿದೆ. ತೀವ್ರ ಶಾಖದಿಂದ ಈ ಎರಡು ಲೋಹಗಳು ದ್ರವ ರೂಪದಲ್ಲಿಯೇ ಅಥವಾ ಲಿಕ್ವಿಡ್ ರೂಪದಲ್ಲಿ ಇರುತ್ತದೆ. ಔಟರ್ ಕೋರ್ ಯಾವಾಗಲೂ ಸ್ಥಿರ ಚಲನೆಯಲ್ಲಿ ಸರ್ಕ್ಯುಲರ್ ಮೋಷನ್ ನಲ್ಲಿ ಇರುತ್ತದೆ. ಈ ಚಲನೆಯಿಂದ ಭೂಮಿ ಸುತ್ತ ಮ್ಯಾಗ್ನೆಟಿಕ್ ಅಥವಾ ಕಾಂತಕ್ಷೇತ್ರವು ಸೃಷ್ಟಿಯಾಗುತ್ತದೆ. ಈ ಕಾಂತಕ್ಷೇತ್ರವು ಭೂಮಿಯನ್ನು ಸೂರ್ಯನ ಮಾರ್ಗಗಾಳಿಗಳಿಂದ ಕಾಪಾಡುತ್ತವೆ. ಈ ಪದರವಿಲ್ಲದಿದ್ದರೆ ನಮ್ಮ ಭೂಮಿಯು ಕಾಂತಕ್ಷೇತ್ರವನ್ನು ಹೊಂದಲು ಸಾಧ್ಯವಾಗುತ್ತಿರಲಿಲ್ಲ. ಈ ಕಾಂತಕ್ಷೇತ್ರವಿಲ್ಲದಿದ್ದರೆ ಭೂಮಿಯ ಮೇಲೆ ಎಂದಿಗೂ ವಾತಾವರಣ, ಸಾಗರಗಳು ಮತ್ತು ಜೀವಿಗಳು ಇರಲಾರವು. ನಾಲ್ಕನೇ ಪದರವಾಗಿ ಇನ್ನರ್ ಕೋರ್. ಇದು ಭೂಮಿಯ ಪದರಗಳಲ್ಲಿ ಅತಿ ಹೆಚ್ಚು ಶಾಖ ಹೊಂದಿರುವ ಪದರ. ಈ ಪದರದ ತಾಪಮಾನ ಸೂರ್ಯನ ಮೇಲ್ಪದರಕ್ಕಿಂತ ಹೆಚ್ಚು, ಅಂದರೆ ಸುಮಾರು 7000 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಹೊಂದಿದೆ. ಈ ಪದರವು ಕಬ್ಬಿಣ ಮತ್ತು ನಿಕ್ಕಲ್ಗಳಿಂದ ಕೂಡಿದೆ. ಈ ಪದರವು ಇಷ್ಟು ಶಾಖ ತಾಪಮಾನವಿದ್ದರೂ ಘನ ರೂಪದಲ್ಲಿ ಇದೆ. ಇದಕ್ಕೆ ಕಾರಣವೆಂದರೆ ಇತರ ಪದರಗಳ ತೂಕದ ಆಂತರಿಕ ಒತ್ತಡದಿಂದ ಈ ಪದರವು ಘನ ರೂಪದಲ್ಲಿ ಅಥವಾ ಸಾಲಿಡ್ ರೂಪದಲ್ಲಿಯೇ ಇರುತ್ತದೆ. ಭೂಮಿಯ ಬಗೆಗಿನ ಕೆಲವೊಂದು ಅಚ್ಚರಿ ಸಂಗತಿಗಳನ್ನ ಹೇಳ್ತಾ ಇದ್ದೀನಿ. ಇದನ್ನ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಕೇಳಿದ್ದಾರೆ. ಮೊದಲನೇದಾಗಿ ಭೂಮಿಯ ತೂಕ ಸುಮಾರು 6 × 10⁻24 kg ಇರುತ್ತದೆ. ಭೂಮಿಯು ಲೂನಾ ಎಂಬುವ ಒಂದೇ ಒಂದು ಚಂದ್ರನನ್ನು ಹೊಂದಿದೆ. ಭೂಮಿಗೆ ಮತ್ತು ಸೂರ್ಯನ ಅಂತರ 150.26 ಮಿಲಿಯನ್ ಕಿಲೋಮೀಟರ್ಗಳು. ಭೂಮಿಗೆ ಮತ್ತು ಚಂದ್ರನ ಅಂತರ 3,84,400 ಕಿಲೋಮೀಟರ್ಗಳು. ಸೂರ್ಯನ ಕಿರಣ ಭೂಮಿಯನ್ನು ತಲುಪಲು 8 ನಿಮಿಷ 20 ಸೆಕೆಂಡ್ಗಳು ಬೇಕಾಗುತ್ತದೆ. ಭೂಮಿಯು ತನ್ನ ಅಕ್ಷದ ಮೇಲೆ ಒಮ್ಮೆ ಸಂಪೂರ್ಣವಾಗಿ ತಿರುಗಲು 23 ಗಂಟೆ 56 ನಿಮಿಷ ಮತ್ತು 4 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಭೂಮಿಯು ವಾಸ್ತವವಾಗಿ ಚಪ್ಪಟೆಯಾದ ಗೋಳದ ಆಕಾರದಲ್ಲಿದೆ. ಭೂಮಿಯ ಮೇಲಿನ ವರ್ಷವು 365 ದಿನಗಳಲ್ಲ. ಇದು ವಾಸ್ತವವಾಗಿ 365.2564 ದಿನಗಳು. ಈ ಹೆಚ್ಚುವರಿ 0.2564 ದಿನಗಳು 4 ವರ್ಷಗಳಿಗೊಮ್ಮೆ ಅಧಿಕ ವರ್ಷ ಅಥವಾ ಲೀಪ್ ಇಯರ್ ಗೆ ಕಾರಣವಾಗುತ್ತದೆ. ಕತಾರ್ನ ಆಲ್ ಶೈನ್ ಆಯಿಲ್ ವೆಲ್ ಭೂಮಿಯ ಮೇಲಿನ ಆಳವಾದ ಕೃತಕ ಬಿಂದುವಾಗಿದೆ. ಕೃತಕ ಬಿಂದು ಎಂದರೆ ಆರ್ಟಿಫಿಷಿಯಲ್ ಬೋರ್ವೆಲ್ ಅಂತ ಅರ್ಥ. ವಜ್ರವು ಡೀಪ್ ಮ್ಯಾಂಟಲ್ ಅಥವಾ ಆಳವಾದ ಶಿಲಾಪಾಕ ಪದರದಲ್ಲಿ ದೊರೆಯುತ್ತದೆ. ಆಸ್ಟ್ರೋನೋಸ್ಫಿಯರ್ ಅಥವಾ ಖಗೋಳಗೋಳವು ಭೂಮಿಯ ಮ್ಯಾಂಟಲ್ ಪದರದ ಮೇಲ್ಮೈನಲ್ಲಿ ಇದೆ. ಈ ಪ್ರದೇಶವು ಯಾಂತ್ರಿಕವಾಗಿ ದುರ್ಬಲವಾಗಿದೆ. ಭೂಕಂಪದ ಅಲೆಗಳು ಈ ಪ್ರದೇಶದಲ್ಲಿ ಹಾದು ಹೋಗುವಾಗ ಅಲೆಗಳ ವೇಗ ಕಡಿಮೆಯಾಗುತ್ತದೆ. ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂದರೆ ಮ್ಯಾಂಟಲ್ ಮತ್ತು ಔಟರ್ ಕೋರ್ ನಡುವಿನ ಗಡಿರೇಖೆ. ಭೂಮಿಯ ಒಳಪದರಗಳ ಬಗ್ಗೆ ಪ್ರಮುಖ ಸಂಗತಿಗಳನ್ನು ಮತ್ತು ತಿಳುವಳಿಕೆಯನ್ನು ನೀಡಿದ ಬೆನೋ ಗುಟೆನ್ಬರ್ಗ್ ಅವರಿಗೆ ಗೌರವ ಸಲ್ಲಿಸಲು ಗಡಿಯ ರೇಖೆಗೆ ಅವರ ಹೆಸರನ್ನು ಇಡಲಾಗಿದೆ. ಮೋಹರ್ವೀಕ್ ಡಿಸ್ಕಂಟಿನ್ಯೂಟಿ ಅಥವಾ ಮೋಹೋ ಎಂದರೆ ಮ್ಯಾಂಟಲ್ ಮತ್ತು ಕ್ರಸ್ಟ್ ನಡುವಿನ ಗಡಿರೇಖೆಯಾಗಿದೆ. ಈ ಒಂದು ಭೂಮಿಯ ಬಗೆಗಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಇಂದಿನ ವಿಡಿಯೋದಲ್ಲಿ ವಾತಾವರಣದ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ವಿ. ಆ ಒಂದು ವಿಡಿಯೋ ಕೂಡ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಖಂಡಿತ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಧನ್ಯವಾದಗಳು.